ಕೈ ಸರ್ಕಾರದ ವಿರುದ್ಧ ಸಿಡಿದೆದ್ದು ಬಿಟ್ಟಿದ್ದಾರೆ ಕಮಲ ಕಲೆಗಳು. ಸುಮ್ಮನೆ ಇರ್ತಾ ಇಲ್ಲ. ಅವರ ಆಗ್ರಹ ಒಂದೇ, ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕಂತ. ಕಮಲ ನಾಯಕರ ವಿರುದ್ಧ ಈಗಾಗಲೇ ಕೆಂಡ ಕಾರ್ತಿದ್ದಾರೆ ಬಿಜೆಪಿ ನಾಯಕರು. ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಸಡಿಲಿಸ್ತಾನೆ ಇಲ್ಲ ಬಿಜೆಪಿಯವರು. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಆಡಳಿತ ವೈಫಲ್ಯಗಳನ್ನು ಎತ್ತಿ ಹಿಡಿತಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೂ ಒಂದು ಪಾದಯಾತ್ರೆ ಆಗುತ್ತೆ ಮುಂದಿನ ತಿಂಗಳು. ಈ ಪಾದಯಾತ್ರೆಗೆ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರೂಟ್ ಮ್ಯಾಪ್ ಹೆಂಗಿರುತ್ತೆ, ಪಾದಯಾತ್ರೆ ಹೇಗೆ ಸಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ಬೋರ್ಡು, ಮ್ಯಾಪು ಎಲ್ಲವನ್ನ ಪ್ರದರ್ಶನ ಮಾಡ್ತಾ ಹೋದ್ರು. ಟೋಟಲ್ 170 ಕಿಲೋಮೀಟರ್ ಪಾದಯಾತ್ರೆ. ಈ ಹಿಂದೆ ಬಿಜೆಪಿ ಮೂಡಾಕ್ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಪಾದಯಾತ್ರೆ ಮಾಡ್ತದ್ದು. ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅಂತ ರಾಜ್ಯದ ಜನರಿಗೆ ಗೊತ್ತು. ಮೊನ್ನೆ ಜೆಡಿಎಸ್ ಕೂಡ ಒಂದು ಪಾದಯಾತ್ರೆ ಕೈಗೊಳ್ತು, ನಂತರ ಅರ್ಧಕ್ಕೆ ಅದು ಮೊಟಕುಗೊಳ್ತು. ಈಗ ಬಿಜೆಪಿ ಕಳಂಕಿತ ನಾಯಕ ಅನ್ನೋದಾಗ ಬಿಜೆಪಿ ಹೇಳ್ತಾ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ. ಈಗ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಪಾದಯಾತ್ರೆ ಇದೆ. ಸೆಪ್ಟೆಂಬರ್ 1ರಿಂದ ರಾಯಚೂರು ಜಿಲ್ಲೆಯಿಂದ ಪಾದಯಾತ್ರೆ ಶುರುವಾಗುತ್ತೆ. 10ನೇ ತಾರೀಕು ಅಲ್ಲಿಂದ ಸಾಗಿ ಬಳ್ಳಾರಿಯಲ್ಲಿ ಬಂದು ಸಮಾರೋಪ ಸಮಾರಂಭವನ್ನ ಕಂಡುಕೊಳ್ಳುತ್ತೆ. ರಾಯಚೂರಿಂದ ಬಳ್ಳಾರಿಯವರೆಗೆ ಬಿಜೆಪಿಯ ಪಾದಯಾತ್ರೆಯ ರೂಟ್ ಮ್ಯಾಪ್ ರೆಡಿಯಾಗಿದೆ. ರಾಯಚೂರಿನ ಅಲ್ಲಿರುವಂಥ ಗುರುಗುಂಟದಿಂದ ಆರಂಭ ಆಗುತ್ತೆ. ಲಿಂಗಸೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ, ಇನ್ನು ಟೆಕ್ಕಲಕೋಟೆ, ಸಿಂದಗೆರೆ, ಬಳ್ಳಾರಿವರೆಗೂ ಕೂಡ ಈ ಪಾದಯಾತ್ರೆ ಸಾಗಿ ಬರುತ್ತೆ. ಒಟ್ಟು 170 ಕಿಲೋಮೀಟರ್ವರೆಗೂ ಕೂಡ ಬಿಜೆಪಿಯ ಪಾದಯಾತ್ರೆ ಇರುತ್ತೆ. ಅಲ್ಲಲ್ಲಿ ವಿಶ್ರಾಂತಿ, ಅಲ್ಲಲ್ಲಿ ಎಲ್ಲ ಪಡ್ಕೊಂಡು ಗುರುಗುಂಟದಿಂದ ಶುರುವಾಗಿ ಅಲ್ಲಿಂದ ಲಿಂಗಸಗೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ ಹಾಗೆ ಸಾಗ್ತಾ ಬಂದು ನಂತರದಲ್ಲಿ ಸೆಪ್ಟೆಂಬರ್ 10ನೇ ತಾರೀಕಿನಂದು 170 ಕಿಲೋಮೀಟರ್ ಪಾದಯಾತ್ರೆಯನ್ನು ಅವರು ಮುಗಿಸ್ಕೊಂಡ್ರೆ ಅದು ಬಳ್ಳಾರಿಗೆ ಬಂದು ತಲುಪ್ತಾರೆ. ಅದ್ರ ಬಗ್ಗೆನೇ ಇವತ್ತು ಬಿಜೆಪಿ ನಾಯಕರು ಅಧಿಕೃತವಾಗಿ ಪೋಸ್ಟರು, ನಾವೆಲ್ಲಿ ಹೋಗ್ತೀವಿ ಎಲ್ಲವನ್ನ ಕೂಡ ಇವತ್ತು ಮಾಧ್ಯಮಗಳ ಮುಂದೆ ತೆರೆದಿಟ್ಟಿದ್ರು. ಏನು ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಸಚಿವರು ಕೂಡ ಆಗಮಿಸ್ತಾರೆ. ಜೊತೆಯಲ್ಲಿ ಈ ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲೇ ಬಿಜೆಪಿಯವರು ಇವತ್ತೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸುಮಾರು ಈ 170 ಕಿಲೋಮೀಟರ್ ಇದೆಯಲ್ಲ, ಇದು ಗುರಗುಂಟದಿಂದ ಲಿಂಗಸಗೂರು ಒಂದು 21 ಕಿಲೋಮೀಟರ್ ಆಗುತ್ತೆ. ಮುಂದುವರೆದಂತೆ ನೇರವಾಗಿ ಬಂದು ಮುಗಿಸೋದು 10ನೇ ತಾರೀಕು ಬಳ್ಳಾರಿಗೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರು ಪಾದಯಾತ್ರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಯುವಕರ ವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ, ಇವರ ಬಣ್ಣವನ್ನ ಬಯಲಿಗೆ ಎಳಿಬೇಕು, ರಾಜ್ಯದ ಜನರಲ್ಲಿ ಜಾಗೃತಿನ ಮೂಡಿಸಬೇಕು, ಭ್ರಷ್ಟ ಸಚಿವರನ್ನ ಕೈ ಬಿಡಬೇಕು. ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನಗಳ ಕಾಲ ಪಾದಯಾತ್ರೆನ ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ. ಸುಮಾರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ಕಾರ್ಮನೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಬಿಜೆಪಿ ಬೃಹತ್ತಾದ ಒಂದು ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದೆ. ಹೇಗ್ ಸಾಗುತ್ತೆ ಇವತ್ತು, ಏನೇನು ಮಹತ್ವದ ಅದರ ಒಂದು ಹೈಲೈಟ್ಸ್ ಗಳನ್ನ ಹೇಳ್ತಾ ಹೋಗ್ಬೋದಾ ಕಿರಣ್? ಅಖಿಲೇಶ್ ಬಿಜೆಪಿ ನಾಗೇಂದ್ರ ವಿಚಾರವನ್ನ 2ನೇ ಹಂತವಾಗಿ ಪಾದಯಾತ್ರೆಯನ್ನ ಆರಂಭಿಸಿರ್ತಕ್ಕಂಥದ್ದು. ರಾಯಚೂರಿಂದ ಬಳ್ಳಾರಿಗೆ 170 ಕಿಲೋಮೀಟರ್ಗಳ ಬೃಹತ್ ಪಾದಯಾತ್ರೆಯನ್ನ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಪಾದಯಾತ್ರೆಯಲ್ಲಿ ಬಹಳ ಪ್ರಮುಖವಾಗಿ ಏನು ನಾಗೇಂದ್ರ ವಿಚಾರದ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದಿಷ್ಟು ವೈಫಲ್ಯಗಳಾಗಿರ್ತಕ್ಕಂಥ ಕೆಪಿಸಿ ಹಗರಣ ಆಗಿರ್ಬೋದು, ಬರವನ್ನ ನೀಗಿಸುವ ನಿಟ್ಟಿನಲ್ಲಿ ಸರ್ಕಾರದ ವೈಫಲ್ಯಗಳಾಗಿರ್ಬೋದು, ಇದರ ಜೊತೆಗೆ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಭ್ರಷ್ಟಾಚಾರಗಳಾಗಿರ್ಬೋದು, ಅಭಿವೃದ್ಧಿಯಲ್ಲಿ ಕುಂಠಿತ ಸೇರಿದಂತೆ ಹಲವು ವಿಚಾರಗಳನ್ನ ಮಾನದಂಡವಾಗಿಟ್ಕೊಂಡು ರಾಜ್ಯದಂತ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. 170 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಪಾದಯಾತ್ರೆಯನ್ನ ನಡೆಸ್ತಾ ಇರುವಂತದ್ದು. ಪಾದಯಾತ್ರೆಯಲ್ಲಿ ಬಿಜೆಪಿಯ ನೇತೃತ್ವದಲ್ಲೇ ಪಾದಯಾತ್ರೆ ನಡೆಯುವುದರಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ.
ಪಾದಯಾತ್ರೆಗೆ ಈಗ ಬಿಜೆಪಿ ನಾಯಕರೇ ಹೇಳಿರುವಂತೆ ಜೆಡಿಎಸ್ ತನ್ನ ಸಂಪೂರ್ಣ ಬೆಂಬಲವನ್ನ ನೀಡುತ್ತೆ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಾ ಇರುವಂತದ್ದು. ಪಾದಯಾತ್ರೆಯನ್ನ ಉದ್ಘಾಟನೆಯನ್ನ ಏನು ಸೆಪ್ಟೆಂಬರ್ 1ನೇ ತಾರೀಕು ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸೇರಿ ಬೇರೆ ಕೇಂದ್ರ ಸಚಿವರು ಕೂಡ ರಾಜ್ಯಕ್ಕೆ ಆಗಮಿಸಿ ಆ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾತುಗಳನ್ನ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು ವಿಜೇಂದ್ರ ಅವರು. ಈ ಒಂದು ಪಾದಯಾತ್ರೆ ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.